ಪ್ರತಿ ಬಾರಿ ಇರಾನ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು ಅಮೆರಿಕ. ಆದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ. ಇರಾನ್ ದಾಳಿಗೆ ಪ್ರತಿದಾಳಿ, ಸೇಡಿಗೆ ಸೇಡನ್ನ ತೀರಿಸಿಕೊಳ್ತಾ ಇದೆ. ಅಮೆರಿಕ ಮೇಲಿನ ಇರಾನ್ ದಾಳಿ ಮತ್ತಷ್ಟು ಭೀಕರವಾಗಿ ಆಗ್ತಾ ಇದೆ. ಈಗ ವಿಶ್ವದ ದೊಡ್ಡಣ್ಣಗೆ ಇದೀಗ ಇರಾನ್ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಬಹುಶಃ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರುವಂತಹ ಎಚ್ಚರಿಕೆಯಿಂದ ಇರಾನ್ ಬಗ್ಗುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಇದೀಗ ವಿಶ್ವದ ದೊಡ್ಡಣ್ಣಗೆ ಇರಾನ್ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಅಮೆರಿಕದ ಮತ್ತೊಂದು ಫೈಟರ್ ಜೆಟ್ ಅನ್ನ ಉಡೀಸ್ ಮಾಡಿದೆ ಇರಾನ್. USC-130 ಫೈಟರ್ ಜೆಟ್ ಹೊಡೆದು ಉಳಿಸಿರುವಂತದ್ದು ಇರಾನ್ ಸೇನೆ. ನಾಪತ್ತೆ ಆಗಿದ್ದಂತಹ ಪೈಲಟ್ಗಳ ರಕ್ಷಣಾ ಕಾರ್ಯಾಚರಣೆ ವೇಳೆ ದಾಳಿ ಮಾಡಲಾಗಿದೆ. ದಕ್ಷಿಣ ಇಸ್ಫಹಾನ್ನಲ್ಲಿ C-130 ಯುದ್ಧ ವಿಮಾನದ ಮೇಲೆ ಭೀಕರವಾಗಿ ದಾಳಿ ಮಾಡಿದೆ ಇರಾನ್. ಈಗ ಹೀಗೆ ದಾಳಿಗೆ ಪ್ರತಿದಾಳಿ, ಎಷ್ಟೇ ವಾರ್ನಿಂಗ್ ಕೊಟ್ಟರು ಅಷ್ಟೇ, ಎಷ್ಟೇ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಇರಾನ್ ಮಾತ್ರ ತಲೆ ಕೆಡಿಸ್ಕೋತಾ ಇಲ್ಲ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಈ ರೀತಿಯಾಗಿ ಕೆಲವೊಂದು ಪ್ರಮುಖವಾದಂತಹ ಶಕ್ತಿಶಾಲಿ ಆಗಿರುವಂತಹ ಅಮೆರಿಕದ ಫೈಟರ್ ಜೆಟ್ಗಳನ್ನ ಇರಾನ್ ಪ್ರತಿ ಬಾಳಿ ಧ್ವಂಸ ಮಾಡ್ತಾ ಇದೆ. ಇದೀಗ ಮತ್ತೊಂದು ಫೈಟರ್ ಜೆಟ್ ಅನ್ನ ಇರಾನ್ ಧ್ವಂಸ ಮಾಡಿರುವಂಥದ್ದು. ಅಮೆರಿಕ ಮೇಲಿನ ಇರಾನ್ ದಾಳಿ ಮತ್ತಷ್ಟು ಭೀಕರವಾಗಿ ಆಗ್ತಾ ಇದೆ. ಎಷ್ಟೇ ಬಾರಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಈಗ ಡೊನಾಲ್ಡ್ ಟ್ರಂಪ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಇರಾನ್ ಕೂಡ. ಅಮೆರಿಕದ ಮತ್ತೊಂದು USC-130 ಫೈಟರ್ ಜೆಟ್ ಅನ್ನ ಹೊಡೆದು ಬಿಸಾಕಿದೆ ಇರಾನ್ ಸೇನೆ. ನಾಪತ್ತೆಯಾಗಿದ್ದಂತಹ ಪೈಲಟ್ಗಳ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇತ್ತು. ಆ ಸಂದರ್ಭದಲ್ಲೇ ಮತ್ತೊಮ್ಮೆ ದಾಳಿ ಮಾಡಿದ್ದಾರೆ. ಅದರಲ್ಲೂ ಕೂಡ 2 ಪೈಲಟ್ಗಳ ಮೇಲೆ ಭೀಕರವಾಗಿ ದಾಳಿ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ 2 ಜೆಟ್ಗಳ ಮೇಲೆ ಏನು ದಾಳಿ ಮಾಡಿದ್ರು, ಆವಾಗ 2 ಪೈಲಟ್ಗಳಲ್ಲಿ ಓರ್ವ ಪೈಲಟ್ ಅನ್ನ ಅಮೆರಿಕ ಸೇನೆ ರಕ್ಷಣೆ ಮಾಡಿತ್ತು. ಅದಾದ ನಂತರ ಮತ್ತೊಬ್ಬ ಪೈಲಟ್ಗಾಗಿ ಅಮೆರಿಕ ಸೇನೆ ತಲಾಶ್ ನಡೆಸ್ತಾ ಇತ್ತು. ಆ ಸಂದರ್ಭದಲ್ಲೇ ಮತ್ತೊಮ್ಮೆ ದಾಳಿ ಮಾಡಿದೆ ಇರಾನ್. ಅದೇ ಟೈಮಲ್ಲಿ ಇನ್ನ ಮುಗದೇ ಇಲ್ಲ, ಅದೇ ಟೈಮಲ್ಲಿ ವಾಪಸ್ ದಾಳಿಗೆ ಪ್ರತಿದಾಳಿಯನ್ನ ಮಾಡಿರುವಂಥದ್ದು ಇರಾನ್ ಸೇನೆ. ಹಾಗಾಗಿ ಅಮೆರಿಕದ ಕೆಲವೊಂದು ಶಕ್ತಿಶಾಲಿ ಫೈಟರ್ ಜೆಟ್ಗಳನ್ನ ಇರಾನ್ ಸೇನೆ ಹೊಡೆದು ಬಿಸಾಕ್ತಾ ಇದೆ.